ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟು ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ನಿಮ್ಮ ಫೈನಾನ್ಷಿಯಲ್ಸ್ ಹೇಗೆ ಸ್ಟ್ರಾಂಗ್ ಇರಬೇಕು, ಹೌ ಟು ಬಿಕಮ್ ಎ ಫೈನಾನ್ಷಿಯಲಿ ಸ್ಟ್ರಾಂಗ್ ಇನ್ ಯುವರ್ ಲೈಫ್. ಯಾವೆಲ್ಲ ಕ್ರಮಗಳನ್ನ ನೀವು ಅನುಸರಿಸಿದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ನೀವು ಕೂಡ ಸ್ಟ್ರಾಂಗ್ ಇದ್ರೆ ಯುವರ್ ಮೈಂಡ್ ವಿಲ್ ಬಿ ಪೀಸ್ಫುಲ್. ಯಾವುದೇ ತರಹ ಸ್ಟ್ರಗಲ್ ಮಾಡುವಂಥದ್ದಾಗ್ಲಿ ಅಥವಾ ಚಿಂತನೆ ಮಾಡುವಂಥದ್ದಾಗ್ಲಿ ಇದ್ಯಾವುದು ಕೂಡ ಇರೋದಿಲ್ಲ. ಬಿಕಾಸ್ ನಿಮ್ಮ ಫೈನಾನ್ಷಿಯಲ್ಸ್ ಯಾವಾಗ ಸ್ಟ್ರಾಂಗ್ ಇರುತ್ತೆ, ಯು ವಿಲ್ ಹೆಲ್ತಿ ಅಂಡ್ ವೆಲ್ತಿ ಬೋತ್. ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ಸ್ ಸ್ಟ್ರಾಂಗ್ ಇರಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಈಗೇನ್ ಮಾಡ್ತಾ ಇರೋದ್ರಲ್ಲಿ ಬದಲಾವಣೆಗಳು ಏನ್ ಮಾಡ್ಕೊಳ್ಬೇಕು, ಈ ವಿಚಾರವಾಗಿ ಇವತ್ತು ಮಾತಾಡೋಣ. ಜೊತೆಗೆ ಇವತ್ತು ತುಂಬಾ ಡಿಟೈಲ್ಡ್ ಹೋಗ್ತಾ ಇಲ್ಲ, ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನಾನು ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ, ಅದು ನಿಮಗೆ ಡೀಟೇಲ್ಡ್ ಆಗಿ ಮತ್ತೊಮ್ಮೆ ನಾನು ಇನ್ನೊಂದು ವಿಡಿಯೋ ಅಥವಾ ನಿಮಗೆ ಡೈರೆಕ್ಟ್ ಕಾಲ್ ಮಾಡಿ ಹೇಳುವಂತದ್ದಾಗಿರುತ್ತೆ. ಯಾವ್ದು ಅಂತ ನೋಡೋಣ. ಮೊದಲಿಗೆ ಒಂದು ಇಮ್ಯಾಜ್ ನೋಡಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಹೌ ಟು ಬಿಕಮ್ ಎ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್. ನಿಮ್ಮ ಹತ್ರ ಹಣ ಅಸೆಟ್ ಇದ್ರೆ ನೀವು ಹೇಗೆ ಬೇಕಾದ್ರೆ ನಿಮ್ಮ ಜೀವನವನ್ನ ನೀವು ನಡೆಸಬಹುದು. ಮೊದಲನೇ ಪಾಯಿಂಟ್ ನೋಡೋಣ. ಕ್ರಿಯೇಟ್ ಫೈನಾನ್ಷಿಯಲ್ ಪ್ಲಾನ್. ನೀವು ಯಾವತ್ತೇ ನಿಮ್ಮ ಹಣದ ವಿಚಾರ ಬಂದಾಗ ನೀವು ಪ್ಲಾನ್ ಮಾಡ್ಕೊಳ್ಬೇಕು. ಕಳೆದ 6 ತಿಂಗಳಲ್ಲಿ ಅಥವಾ ಕಳೆದ 3 ತಿಂಗಳಲ್ಲಿ ಏನೆಲ್ಲ ಖರ್ಚಾಗ್ತಾ ಇದೆ, ಮುಂದಿನ 3 ತಿಂಗಳಲ್ಲಿ ಏನೆಲ್ಲ ಖರ್ಚು ಮಾಡಬೇಕು, ಖರ್ಚು ಮಾಡಿ ಎಷ್ಟು ಹಣ ಉಳಿತಾಯ ಮಾಡಬೇಕು, ಯಾವ ವಿಚಾರದಲ್ಲಿ ಖರ್ಚು ಮಾಡಬೇಕು, ಆ ತರ ನೀವು ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ನೋ ಯುವರ್ ಇನ್ಕಮ್, ಎಕ್ಸ್ಪೆನ್ಸಸ್, ಗೋಲ್ ಅಂಡ್ ಟೈಮ್ ಲೈನ್. ನಿಮ್ಮ ಆದಾಯ ಎಷ್ಟು ಬರ್ತಾ ಇದೆ, ಆ ಆದಾಯನ ನಿಮಗೆ ಗೊತ್ತಿರುತ್ತೆ. ಆ ಆದಾಯಕ್ಕೆ ತಕ್ಕಂತೆ ಎಕ್ಸ್ಪೆಂಡಿಚರ್ ಮಾಡುವಂಥದ್ದು. ಅದಲ್ಲದೆ ನಿಮ್ಮ ಜೊತೆಗೆ ಗೋಲ್ಸ್ ಗಳು ಬರುತ್ತೆ. ನೀವು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂತ ಇರ್ತೀರಾ, ಅಥವಾ ಏನೋ ಒಂದು ಬೈ ಮಾಡ್ಬೇಕು ಅಂತ ಇರ್ತೀರಾ. ಆ ಬೈ ಮಾಡೋದಕ್ಕೆ ನೀವು ಹಣ ಕೂಡಿಸ್ತಾ ಇರ್ತೀರಾ. ಎಷ್ಟು ಹಣ ಕೂಡಿಸಿದ್ರೆ ನಾವು ತಗೊಳಕ್ಕೆ ಅವಕಾಶ ಆಗುತ್ತೆ, ಅಥವಾ ಅದಕ್ಕೆ ಟೈಮ್ ಲೈನ್ ಏನು, 1 ವಾರದಲ್ಲಿ ತಗೊಳ್ಬೇಕಾ, ಅಥವಾ 1 ತಿಂಗಳಲ್ಲಿ ತಗೊಳ್ಬೇಕಾ, ಅಥವಾ 1 ವರ್ಷದಲ್ಲಿ ತಗೊಳ್ಬೇಕಾ, ಅಥವಾ 5 ವರ್ಷದಲ್ಲಿ ತಗೊಳ್ಬೇಕಾ. ಈ ತರ ನಿಮ್ಮ ಒಂದು ಗೋಲ್ ಮತ್ತೆ ಟೈಮ್ ಲೈನ್ ಆಧಾರದ ಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ. ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವಾಗ್ಲೂ ಲೈಕ್ SIP ಅಲ್ಲಿ ಹಾಕ್ಬೇಕು ಅಥವಾ ಗಂಟು ಕಟ್ಟಿಡಬೇಕು, ಆ ತರ ಯಾವುದಿಲ್ಲ. ನಿಮಗೆ ನಿಮ್ಮ ಗೋಲ್ ತಕ್ಕಂಗೆ, ನಿಮ್ಮ ಆದಾಯಕ್ಕೆ ತಕ್ಕಂಗೆ ನೀವು ಮನೆಯಲ್ಲಿ ಹಣ ಇಡುವಂತದ್ದಾಗಿರ್ಬೋದು, ಅಥವಾ ಸಪರೇಟ್ ಒಂದು ಬ್ಯಾಂಕ್ ಅಕೌಂಟ್ ತಗೊಂಡು ಹಣನ ಅಲ್ಲಿ ಸೇವಿಂಗ್ಸ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಿಮಗೆ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. 2.5 ಇಂದ 3% ವರೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಬೇಡ ನಾನು RD ಗೆ ಹಾಕ್ತೀನಿ, ಎವ್ರಿ ಮಂತ್ RD ಡೆಪಾಸಿಟ್ ಮಾಡ್ತೀನಿ, ನನ್ನ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುವಾಗೆ ಮಾಡ್ತೀನಿ, ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಿ. ಹಾಗಾಗಿ ಹಣ ಪ್ರತಿ ತಿಂಗಳು ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ನಿಮಗೆ 5.5% ನಿಂದ 6% ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಅಲ್ಲಿ ಬೇಕಂದ್ರೆ ನಿಮ್ಮ ಗೋಲ್ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ನೀವು ಐದರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡಬಹುದು, ಅಥವಾ ರಿಕರಿಂಗ್ ಡೆಪಾಸಿಟ್ RD ಅಕೌಂಟ್ ಅಲ್ಲಿ ನೀವು ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಗೋಲ್ ಒಂದ್ ವೇಳೆ 10 ಲಕ್ಷ ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ. ಅದನ್ನ ಎಷ್ಟು ಸಮಯಕ್ಕೆ ಇಡಬೇಕು, ವೆದರ್ ಇಟ್ ಇಸ್ 5 years ತನಕ ನೀವು ಹಣನ ಉಳಿತಾಯ ಮಾಡಬೇಕಾ, ಅಥವಾ 5 ವರ್ಷಕ್ಕೆ ನೀವು ಪ್ಲಾನ್ ಮಾಡ್ಕೊಂಡ್ರೆ ಎಷ್ಟು ಹಣ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ ಮಾಡಬೇಕು, ಅಥವಾ ಸೇವಿಂಗ್ಸ್ ಮಾಡಬೇಕು, ಅಥವಾ RD ಅಕೌಂಟಿಗೆ ಹಾಕ್ಬೇಕು. ಈ ತರದನ್ನ ಆಲೋಚನೆ ಮಾಡಿಕೊಂಡು ನೀವು ನಿಮ್ಮ ಹಣನ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್, ಇನ್ವೆಸ್ಟ್ 12,000 ಮಂತ್ಲಿ ಇನ್ SIP, ರೆಡ್ಯೂಸ್ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್. ಒಂದು ವೇಳೆ ನೀವು ಪ್ರತಿ ತಿಂಗಳು ಯಾವುದೋ ಒಂದು ಅನವಶ್ಯಕವಾಗಿರುವಂತ ಖರ್ಚಿಗೆ ನೀವು ಹಣ ಕಟ್ಟುತ್ತಾ ಇದ್ದೀರಾ, ಅಥವಾ ಹಣ ಪೇಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಅಕೌಂಟ್ ಇಂದ ಡಿಡಕ್ಷನ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ರೆಡ್ಯೂಸ್ ಮಾಡಿ. ಆ ರೆಡ್ಯೂಸ್ ಮಾಡಿದಂತಹ ಹಣ ನೀವು SIP ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಯಾಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಮೋರ್ ಪ್ರಾಫಿಟ್ ಬರುತ್ತೆ SIP ಅಲ್ಲಿ. ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ನಿಮ್ಮ ಗೋಲ್ ಏನಿದೆ ನೋಡ್ಕೊಳ್ಳಿ. ನಿಮ್ಮ ಗೋಲ್ ಆಧಾರದ ಮೇಲೆ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಐದರ್ ಇಟ್ ಈಸ್ RD ಮಾಡಿ, ಫಿಕ್ಸ್ ಡೆಪಾಸಿಟ್ ಮಾಡಿ, ಅಥವಾ SIP ಅಲ್ಲಿ ಮಾಡಿ. ಒಟ್ಟು ಹಣನ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ.
ನೀವು ಉಳಿತಾಯ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಫೈನಾನ್ಷಿಯಲ್ಸ್ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಆಗುತ್ತೆ. ಸೊ ನೀವು ಒನ್ಸ್ ಫೈನಾನ್ಷಿಯಲ್ ಫ್ರೀಡಮ್ ಬಂತು ಅಂದ್ರೆ ನಿಮ್ಮ ಲೈಫ್ ಅಲ್ಲಿ, ಯು ವಿಲ್ ಬಿಕಮ್ ಎನ್ ಮಿಲೇನಿಯರ್. ಯಾಕೆಂತ ಹೇಳಿದ್ರೆ, ಒಮ್ಮೆ ನೀವು ನಿಮ್ಮ ಹಣ ಅಥವಾ ನೀವು ಯಾವಾಗ ಬೇಕಂದ್ರೆ ಕೆಲಸ ಮಾಡ್ಬೋದು. ನನಗೆ ಇವಾಗ್ಲೇ ಮಾಡ್ಬೇಕು ಅಂತಿಲ್ಲ, 10 ಡೇಸ್ ಬಿಟ್ಟು ಮಾಡ್ಬೋದು. ಒನ್ಸ್ ನೀವು ಫೈನಾನ್ಷಿಯಲಿ ಫ್ರೀ ಆದ್ರೆ ನಿಮ್ಮ ಮೈಂಡ್ ಫುಲ್ಲಿ ಫ್ರೀ ಆಗುತ್ತೆ. ಅವಾಗ ಹೆಲ್ತಿ ಆಗಿರ್ತೀರಾ, ಯಾವುದೇ ತರ ಸ್ಟ್ರೆಸ್ ಇರೋದಿಲ್ಲ. ಸೊ ಅಸೆಟ್ ಬಿಲ್ಡ್ ಆಗುತ್ತೆ. ಅಸೆಟ್ ಬಿಲ್ಡ್ ಆದಾಗ ಏನಾಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗುತ್ತೆ. ಸೊ ನಿಮಗೆ ಏನ್ ಬೇಕು ಅದನ್ನ ನೀವು ಯಾವಾಗ ಬೇಕು ಅವಾಗ ತಗೊಳಕ್ಕೆ ಅವಕಾಶ ಸಿಗುತ್ತೆ. ಟ್ರ್ಯಾಕ್ ಅಂಡ್ ಕಂಟ್ರೋಲ್ ಸ್ಪೆಂಡಿಂಗ್ ಯುವರ್ ಮನಿ. ಸೊ ನಿಮ್ಮ ಒಂದು ಎಕ್ಸ್ಪೆಂಡಿಚರ್ ಏನಿದೆ, ಆ ಎಕ್ಸ್ಪೆಂಡಿಚರ್ ನ ನೀವು ಟ್ರ್ಯಾಕ್ ಮಾಡಬೇಕು. ಅವಾಯ್ಡ್ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ನ ಅವಾಯ್ಡ್ ಮಾಡಬೇಕು. ಸೊ ಯಾವುದೋ ಒಂದು ನೋಡ್ತಾ ಇದ್ದೀನಿ, ಅದನ್ನ ತಗೊಳ್ಬೇಕು, ಸೊ ಇದು ನನಗೆ ಬೇಕು, ಹೊಸ ಐಟಮ್ ಏನೋ ಬಂದಿದೆ ಮಾರ್ಕೆಟಿಗೆ, ಅಥವಾ ಹೊಸ ಪದಾರ್ಥಗಳು ಬಂದಿದೆ, ಅದು ತಗೊಂಡ್ರೆ ಮನೆಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಈ ತರದನ್ನ ಒಂದು ಕಾನ್ಸೆಪ್ಟ್ ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಅವಾಯ್ಡ್ ಮಾಡಿ ಆ ಹಣನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹಣನ ತುಂಬಬೇಕಾಗುತ್ತೆ. ಐದರ್ ಇಟ್ ಈಸ್ ಸೇವಿಂಗ್ಸ್ ಖಾತೆಯಲ್ಲಿ, ಅಥವಾ ಆರ್ ಡಿ, ಅಥವಾ ಎಫ್ ಡಿ, ಅಥವಾ SIP. ಇಲ್ಲಿ ಮಂತ್ಲಿ ಈಟಿಂಗ್ ಔಟ್ಸೈಡ್ ಕಾಸ್ಟ್ ಆಫ್ ₹4,000 ಅಂತ ಇದ್ರೆ, ಸೊ ರೆಡ್ಯೂಸ್ ₹2,000 ಅಂಡ್ ಇನ್ವೆಸ್ಟ್ ದ ಸೇವಿಂಗ್ಸ್ ಅಮೌಂಟ್. ನೀವು ಒಂದ್ ವೇಳೆ ಪ್ರತಿ ತಿಂಗಳು ಹೋಟೆಲ್ಗೆ ಹೋಗಿ ಊಟ ಮಾಡ್ತಾ ಇದ್ದು ₹4,000-5,000 ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 50% ಆಫ್ ದ ಅಮೌಂಟ್ ನ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆ ಉಳಿತಾಯ ಮಾಡಿದಂತ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ನಿಮಗೆ 5,000ದಲ್ಲಿ ಆಫ್ ಅಂದ್ರೆ 50% ಕಡಿಮೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ₹4,000 ಖರ್ಚು ಮಾಡಿ ₹1,000 ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅವಾಯ್ಡ್ ಬ್ಯಾಡ್ ಡೆಟ್ಸ್, ಯೂಸ್ ಗುಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಡ್ರೈನ್ ಯುವರ್ ಮನಿ, ಗುಡ್ ಡೆಟ್ಸ್ ಬಿಲ್ಡ್ ಯುವರ್ ಅಸೆಟ್. ಸೊ ಬ್ಯಾಡ್ ಡೆಟ್ಸ್ ಸಾಮಾನ್ಯವಾಗಿ ನೀವು EMI ಏನೋ ಒಂದು ಕ್ರೆಡಿಟ್ ಕಾರ್ಡ್ ಇರುತ್ತೆ, ಏನೋ ಒಂದು ಬೈ ಮಾಡಿರ್ತೀರಾ, ಅಥವಾ ಅನಾವಶ್ಯಕವಾಗಿ ಖರ್ಚು ಮಾಡಿರ್ತೀರಾ, ಅಥವಾ ಬೇಡದೇ ಇರೋ ಐಟಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ EMI ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಆ ತರದನ್ನ ಅವಾಯ್ಡ್ ಮಾಡಿ ಅದೇ ಗುಡ್ ಅಸೆಟ್ಸ್, ಐದರ್ ಇಟ್ ಈಸ್ ಫರ್ನಿಚರ್ಸ್ಗೋ, ಫಿಕ್ಚರ್ಸ್ಗೋ, ಅಥವಾ ಮನೆ ಇನ್ವೆಸ್ಟ್ಮೆಂಟ್ ಅದಕ್ಕಾಗಿರ್ಬೋದು, ಅಥವಾ ಗೋಲ್ಡ್ ಅಥವಾ ಸಿಲ್ವರ್. ಸೊ ಈ ತರದನ್ನ ಬೈ ಮಾಡಿ ನೀವು ಇಟ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗುತ್ತೆ, ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಹಾಗಾಗಿ ಲಕ್ಸುರಿ ಐಟಮ್ ನ ಬೈ ಮಾಡೋದನ್ನ ಕಡಿಮೆ ಮಾಡಿ, ಗುಡ್ ಡೆಟ್ಸ್, ಹೋಮ್ ಲೋನ್, ಬಿಲ್ಡಿಂಗ್ ಪ್ರಾಪರ್ಟಿ, ವ್ಯಾಲ್ಯೂಸ್ ಆಫ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್, ಗೋಲ್ಡ್, ಸಿಲ್ವರ್, ಆ ತರದನ್ನ ಬೈ ಮಾಡಿ ನೀವು ಮನೇಲಿ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಈಗಿನ ರೇಟ್ ನೋಡಿದ್ರೆ, ಒಂದ್ ವೇಳೆ ನೀವು ಏನಾದ್ರೂ 1 kg ಬಂಗಾರ ಅಥವಾ 1 kg ಚಿನ್ನ ತಗೊಂಡು ಇಟ್ಕೊಂಡಿದ್ರೆ, ಅಂದ್ರೆ ಸಿಲ್ವರ್ ಮತ್ತೆ ಗೋಲ್ಡ್ ತಗೊಂಡು ಇಟ್ಕೊಂಡಿದ್ರೆ, ಅದ್ರ ಕಾಸ್ಟ್ ಆಫ್ ವ್ಯಾಲ್ಯೂ ನೋಡಿದ್ರೆ ನೀವು, ಸೊ ಎಲ್ಲಿಂದ ಎಲ್ಲಿಗೆ ಹೇರಿದೆ ನಿಮ್ಮ ರೇಟ್ಸ್ ಅಲ್ವಾ. ಸೊ ಆ ಒಂದು ವಿಚಾರವಾಗಿ ನೀವು ನೋಡೋದಾದ್ರೆ, ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನ ತಡೆಹಿಡಿದು ಈ ತರದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಅಸೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಲಯಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಡೈವರ್ಸಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್ಸ್. ನಿಮ್ಮ ಹತ್ರ ಹಣ ಇದ್ದಾಗ ನೀವು ಒಂದೇ ಶಾಟ್ ಅಲ್ಲಿ ಒಂದಕ್ಕೆ ಲಂಸಮ್ ಆಗಿ ಯಾವತ್ತೂ ಹಣನ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಹಣನ ಮಲ್ಟಿಪಲ್ ಕಾಂಪೊನೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಯಾಕಂತ ಹೇಳಿದ್ರೆ, ಒಮ್ಮೆ ನಿಮ್ಮ ಹಣ ಲಾಸ್ ಆಯ್ತು ಅಂದ್ರೆ ಕಂಪ್ಲೀಟ್ ಲಂಸಮ್ ಫುಲ್ ಆಗಿ ಪೂರ್ತಿಯಾಗಿ ಹಣ ಲಾಸ್ ಆಗುತ್ತೆ. ಅದೇ ನೀವೇನಾದ್ರೂ ಸ್ಪ್ಲಿಟ್ ಮಾಡಿದ್ರೆ, ಡಿಫರೆಂಟ್ ಕಾಂಪೊನೆಂಟ್ ಅಲ್ಲಿ ಡಿಫರೆಂಟ್ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದಾಗ ಏನಾಗುತ್ತೆ, ಒಂದ್ ವೇಳೆ ಒಂದರಲ್ಲಿ ಲಾಸ್ ಆದ್ರೆ ಬೇರೆ ಇದ್ರಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಹಣ ಏನಿದೆ ಒಂದೇ ಶಾಟ್ ಅಲ್ಲಿ ಲಂಸಮ್ ಅಲ್ಲಿ ಎಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಅದನ್ನ ಸ್ಪ್ಲಿಟ್ ಮಾಡಿ. ಒಂದ್ ವೇಳೆ 1 ಲಕ್ಷ ಇದೆ ಅಂದ್ರೆ ಅದನ್ನ 20 ಸಾವಿರನ 5 ಕಾಂಪೊನೆಂಟ್ ಅಲ್ಲಿ ಸ್ಪ್ಲಿಟ್ ಮಾಡ್ಬಿಟ್ಟು 5 ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಟ್ರೈ ಮಾಡಿ. ಯಾಕೆಂತ ಹೇಳಿದ್ರೆ, ನಿಮಗೆ ಲಾಸ್ ಆಗೋದನ್ನ ತಪ್ಪಿಸಲಿಕ್ಕೆ ಈ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಪ್ರೊಟೆಕ್ಟ್ ವೆಲ್ತ್ ಥ್ರೂ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಇಸ್ ಎ ಫೈನಾನ್ಷಿಯಲ್ ಪ್ರೊಟೆಕ್ಷನ್, ನಾಟ್ ಅನ್ ಇನ್ವೆಸ್ಟ್ಮೆಂಟ್ಸ್. ಸೊ ಹೆಲ್ತ್ ಇನ್ಶೂರೆನ್ಸ್ ತುಂಬಾನೇ ನಿಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಅವಶ್ಯಕತೆ ಇರುವಂತದ್ದು. ಇದರಿಂದ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗುತ್ತೆ, ಮತ್ತೆ ಜೊತೆಗೆ ನಿಮ್ಮ ಅಸೆಟ್ ಪ್ರೊಟೆಕ್ಷನ್ ಆಗುತ್ತೆ. ಸೊ ಹಾಗಾಗಿ
ನೀವು ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಫಿಕ್ಸ್ಡ್ ಅಸೆಟ್ ಇನ್ಶೂರೆನ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಬಿಕಾಸ್ ಹೆಲ್ತ್ ಇನ್ಶೂರೆನ್ಸ್ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಯಾಕಂತ ಹೇಳಿದ್ರೆ ಒಮ್ಮೆ ಏನಾದ್ರೂ ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ನೀವು ಸಣ್ಣ ಪುಟ್ಟ ಉಳಿತಾಯ ಮಾಡಿರೋಂತ ಹಣ ಒಂದೇ ಸರಿ ಒಂದ್ ಶಾಟ್ ಅಲ್ಲಿ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಹಣ ಎಷ್ಟು ಸಾಧ್ಯ ಆಗುತ್ತೆ ಎಮರ್ಜೆನ್ಸಿ ಫಂಡ್ ಉಳಿತಾಯ ಮಾಡಿ, ಅಥವಾ ನೀವು ಮಾಡ್ತಾ ಇರೋಂಥ ಖರ್ಚಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಎಮರ್ಜೆನ್ಸಿ ಫಂಡ್ ಉಳಿತಾಯ ಮಾಡತ್ತ ಆಗಿರ್ಬೋದು, ಅಥವಾ ಸಪರೇಟ್ ಆಗಿ ಮಿನಿಮಮ್ 2 ಅಥವಾ 3 ಮಂತ್ಸ್ ಸ್ಯಾಲರಿನ ತೆಗ್ದಿಡುವಂಥದ್ದಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ಗೆ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಲೈಕ್ ಕೈಂಡ್ ಆಫ್ ಎಮರ್ಜೆನ್ಸಿ ಹಣ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಹಣನ ಮಿನಿಮಮ್ ನಿಮ್ಮ ಸಂಬಳ ಏನಿದೆ ಅದನ್ನ 10 ಮಂತ್ ಅಂದ್ರೆ 10 ತಿಂಗಳ ಸಂಬಳವನ್ನ ನೀವು ಹಣನ ಉಳಿತಾಯ ಖಾತೆಯಲ್ಲಿ ಉಳಿತಾಯ ಮಾಡಿದ್ದೆ ಅದರಲ್ಲಿ ನಿಮ್ಗೆ ಯಾವುದೇ ಎಮರ್ಜೆನ್ಸಿ ಬಂದ್ರು ನೀವು ಆರಾಮಾಗಿ ಯಾವುದೇ ತರಹದ ಭಯ ಭೀತಿ ಇಲ್ಲದೇನೆ ಹಣನ ಖರ್ಚು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಅನ್ನೋದು ತುಂಬಾನೇ ಅವಶ್ಯಕತೆ ನಮ್ಮ ಫ್ಯಾಮಿಲಿಗೆ. ಸೊ ಹಾಗಾಗಿ ನೀವು ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ನನಗೆ ಕಮೆಂಟ್ ಮಾಡಿ. ನಾನು ಇನ್ಶೂರೆನ್ಸ್ ಇಂದು ತುಂಬಾ ವಿಡಿಯೋಸ್ಗಳು ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್, ಇವತ್ತಿಗೆ ಅಂದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟ್ರಾಂಗ್ ಇರಬೇಕು ಅಂದ್ರೆ ಯಾವತ್ತು ಲೈಬಿಲಿಟೀಸ್ ಕಡಿಮೆ ಇರಬೇಕು, ನಿಮ್ಮ ಅಸೆಟ್ ಜಾಸ್ತಿ ಇರಬೇಕು, ಕರೆಂಟ್ ಅಸೆಟ್ಸ್ ಜಾಸ್ತಿ ಇರಬೇಕು. ಐದರ್ ಇಟ್ ಈಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಅಥವಾ ಗೋಲ್ಡ್ ಪರ್ಚೇಸ್ ಆಗಿರ್ಬೋದು, ಸಿಲ್ವರ್ ಪರ್ಚೇಸ್ ಆಗಿರ್ಬೋದು, ಅಥವಾ ಅಸೆಟ್ ಆಗಿರ್ಬೋದು. ಅಸೆಟ್ ಇನ್ ದ ಸೆನ್ಸ್ ಮನೆ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು. ಸೊ ಈ ತರದ್ದೆಲ್ಲಾನು ನೀವು ಬೈ ಮಾಡಿ ಇಟ್ಕೊಂಡ್ರೆ ನಿಮ್ಮ ಅಸೆಟ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಲೈಬಿಲಿಟೀಸ್ ಒಂದ್ ವೇಳೆ ಜಾಸ್ತಿ ಇದ್ರೆ EMI ಕಟ್ಟುವಂಥದ್ದು, ಹೋಮ್ ಲೋನ್ ಕಟ್ಟುವಂಥದ್ದಾಗಿರ್ಬೋದು, ಅಥವಾ ಪರ್ಸನಲ್ ಲೋನ್ ಕಟ್ಟುವಂಥದ್ದಾಗಿರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅನಾವಶ್ಯಕವಾಗಿ ಬೈ ಮಾಡುವಂಥದ್ದು, ಈ ತರದ್ದು ಜಾಸ್ತಿ ಇದ್ರೆ ಏನಾಗುತ್ತೆ ನಿಮ್ಮ ಅಸೆಟ್ ಅಲ್ಲಿ ಕ್ರಮೇಣ ಎಲ್ಲ ಹೋಗ್ಬಿಟ್ಟು ನೀವೇನೆ ಎಕ್ಸ್ಟ್ರಾ ಕೊಡುವಂತದ್ದಾಗಿರುತ್ತೆ. ಸೊ ಲೈಬಿಲಿಟಿ ಯಾವತ್ತು ಕಡಿಮೆ ಇರಬೇಕು, ಅಸೆಟ್ ಯಾವತ್ತು ಜಾಸ್ತಿ ಇರಬೇಕು. ಸೊ ಆ ತರ ನೀವು ಪ್ಲಾನ್ ಮಾಡ್ಕೊಂಡು ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟ್ರಾಂಗ್ ಇರೋ ಹಾಗೆ ಯಾವತ್ತು ನೋಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಒಮ್ಮೆ ನೀವು ಲೈಬಿಲಿಟಿ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಮ ಅಸೆಟ್ ಏನೆಲ್ಲ ನೀವು ಮಾಡಿರ್ತೀರ ಅಸೆಟ್ ಎಂಟೈರ್ ಕಂಪ್ಲೀಟ್ ಬರ್ನ್ ಆಗುತ್ತೆ, ಲಾಸ್ ಆಗುತ್ತೆ. ಸೊ ಹಾಗಾಗಿ ಲೈಬಿಲಿಟಿ ಯಾವತ್ತು ಝೀರೋ ಇರಬೇಕು, ಅಸೆಟ್ ಯಾವತ್ತು ಜಾಸ್ತಿ ಇರಬೇಕು. ಸೊ ನೀವು ಅಸೆಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಟ್ರಾಂಗ್ ಇರುತ್ತೆ, ನಿಮ್ಮ ಮೆಂಟಲಿ ಫ್ರೀ ಆಗಿರ್ತೀರಾ, ಹೆಲ್ತಿ ಆಗಿರ್ತೀರಾ, ವೆಲ್ತಿ ಆಗಿರ್ತೀರಾ, ಎಲ್ಲ ತರದಲ್ಲೂ ನೀವು ಬಿಕಮ್ ಎ ಸ್ಟ್ರಾಂಗ್ ಪರ್ಸನ್ ಆಗಿರ್ತೀರಾ. ಸೊ ಹಾಗಾಗಿ ಇವತ್ತಿನ ಒಂದು ಕಂಟೆಂಟ್ ಇದನ್ನೇ, ಯು ಬಿಕಮ್ ಎ ಫೈನಾನ್ಷಿಯಲ್ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಅಸೆಟ್ ಜಾಸ್ತಿ ಇರಲಿ, ಲೈಬಿಲಿಟಿ ಕಡಿಮೆ ಇರಲಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ಸ್ ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಇದು ಮೊದಲನೇ ಬಾರಿ ನೀವು ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.